ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಕನ್ನಡ ವೇದಾಂತಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾ ಚಾನಲ್ಗೆ ಯಾರು ನೀನು, ನಿಮ್ಮ ಕನ್ನಡ ಹುಡುಗ ದೀಪು. ಗಾಯ್ಸ್, ಏನಪ್ಪ ವಿಷಯ ಅಂತಾರೆ ನಾವು ಮನೆ ಬರ್ತಿದಂಗೆ ಅಕ್ಕಿ ರೊಟ್ಟಿ ಮಾಡು ಅಂತ ಅಂದ್ಬಿಟ್ಟು ಎಲ್ಲ ಕಲಿಸ್ಬಿಟ್ಟು ಇಟ್ಟಿದ್ದಾರೆ. ಸೊ ಈಗ ನಾನು ಒಲೆ ಮೇಲೆ ಸ್ಟವ್ ಇದು ಪ್ಯಾನ್ ಇಟ್ಬಿಟ್ಟು ಇವಾಗ ಕಲಿಸ್ತಾ ಇದ್ದೀನಿ ಎಲ್ಲ. ಸೊ ರೆಡಿ ಮಾಡಿಬಿಟ್ಟು ಶಿಸ್ತಾಗಿ ಅದ್ರ ಪ್ಯಾನ್ ಮೇಲೆ ಹಾಕ್ತಾನೆ. ಅದಾದಮೇಲೆ ನಾನು ಅಕ್ಕಿ ರೊಟ್ಟಿನ ಅಂದರೆ ಒಂದು ಪೇಪರ್ ತೊಗೊಂಡು ಶೀಟ್ ಅಥವಾ ಎಣ್ಣೆ ಶೀಟಲ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸೊ ನನಗೆ ಯಾವ ಥರ ಬರುತ್ತೆ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಹಂಗೋ ಹಿಂಗೋ ಟ್ರೈ ಮಾಡಿಬಿಟ್ಟು ರೌಂಡ್ ಶೇಪಿಗೆ ಕೊಟ್ಬಿಟ್ಟು ಸೊ ಆಮೇಲಿಂದ ಎತ್ಬಿಟ್ಟು ಇದರಲ್ಲಿ ಹಾಕ್ತೀನಿ, ಅಂದರೆ ತವಾ ಮೇಲೆ ಹಾಕ್ತೀನಿ. ತವಾ ಬಿಸಿಗೆ ಇಟ್ಟಿರ್ತೀನಿ ಮುಂಚೆನೇ. ಸೊ ತವನ ಮೇಲೆ ಹಾಕ್ಬಿಟ್ಟು ಅದಾದಮೇಲೆ ನಾನು ಇನ್ನೊಂದು ಅಕ್ಕಿ ರೊಟ್ಟಿ ಹಾಕ್ಬಿಟ್ಟು, ಅಂದರೆ ಅಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ತವಾ ಮೇಲೆ ಹಾಕ್ತಿದ್ದೀನಿ ಅಂತ ಅಂದ್ಬಿಟ್ಟು, ಬಟ್ ಅದಾಗಲ್ಲ. ಅದಾದಮೇಲೆ ಇನ್ನೊಂದು ರೊಟ್ಟಿನ ಹಾಕ್ಕೊಂಡು ಸೊ ತವಾ ಮೇಲೆ ಹಾಕ್ಬಿಟ್ಟು ಆ ಕವರ್ನ ತೆಗೆದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ರೊಟ್ಟಿ ಅಂದರೆ ರೌಂಡ್ ಶೇಪಲ್ಲಿ ಇದು ಮಾಡ್ತಿರ್ತೀನಿ. ನಮ್ಮಪ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಹೆಲ್ಪ್ ಮಾಡೋದು ಅಂತಾರೆ, ಯಾವ ಥರ ಅಂತಾರೆ, ನಾನು ಇಲ್ಲಿ ರೊಟ್ಟಿ ತೊಡ್ತಾ ಇರ್ತೀನಲ್ಲ, ಸೊ ಆ ಕಡೆ ಎರಡು ಸೈಡ್ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ನನ್ನ ಲಾಸ್ಟ್ ಚಪಾತಿ ಮಾಡಿಬಿಟ್ಟು ಡನ್ ಆಯಿತು ಅಂತ ಹೇಳ್ತೀನಿ. ಅದಾದಮೇಲೆ ಚಟ್ನಿ ಮಾಡೋಣ ಅಂತ ಹೋಗ್ತಾ ಇರ್ತೀನಿ. ಬಟ್ ನಮ್ಮ ಡ್ಯಾಡಿ ಏನು ಹೇಳ್ತಾರೆ ಅಂತಂದರೆ ಚಟ್ನಿ ಏನು ಬೇಡ, ಸೊ ಸಾಂಬಾರಿದೆ, ಸಾಂಬಾರಲ್ಲೇ ತಿನ್ನೋಣ ಅಂತ ಅಂತಾರೆ. ಅದಾದಮೇಲೆ ನಾನು ಅಲ್ಲೇ ವಾಯ್ಸ್ ರೆಕಾರ್ಡ್ ಮಾಡಿರ್ತೀನಿ. ಅದು ಡ್ಯಾಡಿ ಚಟ್ನಿ ಮಾಡ್ತೀನಿ ಅಂತಂದರೆ ಬೇಡ, ಸಾಂಬಾರು ಇದೆಯಲ್ಲ ಅದಕ್ಕೆ ಹಾಕೊಂಡು ತಿನ್ನೋಣ ಅಂತಂದರು. ಈ ಸಾಂಬಾರು ಮಾಡಿದಾಗೆಲ್ಲ ನಮ್ಮಪ್ಪ ಅದು ಜಾಸ್ತಿ ಇದು ಅಕ್ಕಿ ರೊಟ್ಟಿನೇ ಮಾಡಿಸೋದು. ಹೆಂಗೈತಪ್ಪ ಅಪ್ಪ? ಅಪ್ಪ ನೋಡಿದ್ರೆ ಹೆಂಗೋ ಇದೆ. ಸೊ ಇದನ್ನು ಅದು ಫಿನಿಶ್ ಮಾಡಿಬಿಟ್ಟು ಆಮೇಲಿಂದ ಸಿಗೋಣ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಈಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಫಸ್ಟು ಮನೆ ಎಲ್ಲ ಕೀ ಎಲ್ಲ ಹಾಕ್ಕೊಂಡು ಫಸ್ಟ್ ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ಮೀಟ್ ಆಗೋಣ ಬನ್ನಿ ಬಸ್ಸಲ್ಲಿ. ಸೊ ಅದಾದಮೇಲೆ ನಾನು 8 ಟೈಮಲ್ಲಿಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಸೀದಾ ಕಾಲೇಜ್ ಕಡೆ ಓಡ್ತೀನಿ. ಸೊ ಕಾಲೇಜ್ ಕಡೆ ಓಡ್ತಿರಂಗೆ ನನಗೆ ಜ್ಞಾಪನ ಬರುತ್ತೆ, ನನ್ನ ಪಾಸ್ ಅಪ್ಲಿಕೇಶನು ಅಪ್ರೂವ್ ಮಾಡಿಸಿಲ್ಲ ಅಂತ ಅಂದ್ಬಿಟ್ಟು. ಸೊ ಇಮಿಡಿಯೇಟಾಗಿ ಕಾಲೇಜ್ಗೆ ಹೋಗ್ತಿರಂಗೆ ಪಾಸ್ ಅಪ್ಲಿಕೇಶನ್ ಇಟ್ಕೊಂಡು ಅಪ್ರೂವ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತೀನಿ. ಸೊ ಅದಾದಮೇಲೆ ನಾನು ಕಾಲೇಜೆಲ್ಲ ಮುಗಿಸ್ಕೊಂಡು ಸೊ ಮನೆ ಕಡೆ ಹೊರಡ್ತೀನಿ. ಅಷ್ಟೇ. ಸೊ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.